ಈ ಒಂದು ರೈಡ್ನ ಸ್ಪಾನ್ಸರ್ ಬಂದ್ಬಿಟ್ಟು ಸೇವಾ ಕನ್ನಡಿಗರ ಟ್ರಸ್ಟ್. ಹರಿ ಓಂ, ನಮಸ್ತೆ ಎಲ್ರಿಗೂ. ಇವತ್ತು ದಿನ 4. ಇವತ್ತು ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ. ಇವಾಗ ಟೆಂಟ್ ಹಾಕೊಂಡು ಪೆಟ್ರೋಲ್ ಬಂಕಲ್ಲಿ ಸ್ಟೇ ಆಗಿದ್ವಿ ನಿನ್ನೆ. ಸೊ ಇನ್ನೂ ಮಳೆ ಬಿಟ್ಟೇ ಇಲ್ಲ, ಮಳೆ ಬರ್ತಾನೆ ಇದೆ. ಲೈಟಾಗಿ ಕೆಮ್ಮು ನೆಗಡೆ ಥರ ಜ್ವರ ಥರ ಆಗಿಬಿಟ್ಟಿದೆ ಇಬ್ಬರದು. ಲೈಟಾಗಿ ನೋಡಬೇಕು. ಈಗ ಹಾಸ್ಪಿಟ್ಲಿಗೆಲ್ಲ ಹೋಗಿ ಬಂದು ಇವತ್ತಿಲ್ಲೇ ಸ್ಟೇ ಆಗಿ ನಾಳೆ ಮೂವ್ ಆಗಬೇಕು. ಇವತ್ತು ರೆಸ್ಟ್ ತಗೊಳ್ಳೇಬೇಕು, ಇಲ್ಲಾಂದರೆ ಸೈಕಲ್ ಹೊಡೋದಕ್ಕೆ ಆಗೋದೇ ಇಲ್ಲ. ಗೊತ್ತಿಲ್ಲ ಏನೆಲ್ಲ ಆಗುತ್ತೆ. ಇದು ಪೆಟ್ರೋಲ್ ಬಂಕಲ್ಲಿ ಇರ್ತಾರಲ್ಲ ಸ್ಟಾಫ್, ಅವ್ರ ಹತ್ರ ಒಂದು ಗಾಡಿ ಕೊಡಿ ಅಂತ ಕೇಳಿದ್ದೀನಿ. ಹಾಸ್ಪಿಟ್ಲಿಗೆ ಹೋಗ್ಬರೋದಕ್ಕೆ ಗಾಡಿ ಇಸ್ಕೊಂಡು ಅವರ ಗಾಡೀಲಿ ಹಾಸ್ಪಿಟ್ಲಿಗೆ ಹೋಗಿ ಬಂದು ಇಲ್ಲೇ ರೆಸ್ಟ್ ಆಗ್ತಿದೆ ಟೆಂಟಲ್ಲಿ. ನಾಳೆ ಮೂವ್ ಆಗ್ತೀವಿ. ಗೊತ್ತಿಲ್ಲ ಏನೇನೆಲ್ಲ ಆಗುತ್ತೆ. ಈ ಪ್ಲ್ಯಾನಲ್ಲಿ ಇದ್ದೀವಿ, ನೋಡ್ಬೇಕು ಮುಂದೆ ಏನೇನೆಲ್ಲ ಆಗುತ್ತೆ ಅಂತ. ಮಳೆ ಅಂತೂ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ. ನೋಡುವ ಮುಂದೆ ಏನೇನೆಲ್ಲ ಆಗುತ್ತೆ. ಈ ಬಂಕಲ್ಲಿ ವರ್ಕ್ ಮಾಡ್ತಾರಲ್ಲ, ಅವ್ರನ್ನ ಗಾಡಿ ಕೇಳಿದ್ದೆ, ಕೊಡ್ತೀನಿ ತಗೊಂಡು ಹೋಗಿ ಬನ್ನಿ ಅಂತ ಹೇಳಿದ್ರು. ಸೊ ಬನ್ನಿ ಈಸ್ಕೊಂಡು ಹೋಗುವ. ಅದೇ ಗಾಡಿ ಎಲ್ಲಿದ್ದಿಲ್ಲ ಹಾಸ್ಪಿಟ್ಲ್ ಸ್ವಲ್ಪ ಬನ್ನಿ. ಹಾಂ, ಮಾಡ್ತೀವಿ. ಕೊಟ್ಟಿದ್ದಾರೆ, ಹೋಗಿ ಬರ್ಬೋದು. ನಾವು ಗಾಡಿ ಇಸ್ಕೊಂಡು ಹೋಗ್ತಾ ಇದ್ದೀವಿ. ತಿಂಡಿ ಮಾಡ್ತಾ ಇದ್ದೀವಿ. ಇಲ್ಲಿ ಹೋಟ್ಲು ಬಂದು ಹಾಸ್ಪಿಟ್ಲಿಗೆ ಯಾವ ಕರ್ಕೊಂಡು ಬರಲಿಲ್ಲ, ನೋಡ್ಕೊಂಬಂದಿದ್ವಿ. ಹಾಸ್ಪಿಟ್ಲಿಗೆ ಹೋಗಿ ನೀಚೆ ಮಾಡ್ಕೊಂಡು ಹೋಗ್ಬೋದು. ನೋಡೋಣ. ಹಾಸ್ಪಿಟ್ಲಿಗೆ ಬಂದಿದ್ವಿ. ಡ್ರಾಪ್ಸ್ ಹಾಕ್ತಾರಂತೆ. ಡ್ರಾಪ್ಸ್ ಎಲ್ಲ ತಗೊಳ್ತಾ ಇದ್ದೀವಿ ಮೆಡಿಕಲಲ್ಲಿ. ಆಯ್ತಲ್ಲ, ಜ್ವರ ಜಾಸ್ತಿ ಇದೆ ಅಂತ ಡ್ರಾಪ್ಸ್ ಹಾಕ್ತಾ ಇದ್ದಾರೆ. ತಗೊಳ್ತಾ ಇದ್ದೀವಿ. ಡ್ರಾಪ್ಸ್ ತಗೊಂಡು ಇಲ್ಲೇ ಇದೆ ಹಾಸ್ಪಿಟ್ಲ್ ಪಕ್ಕದಲ್ಲೇ ಮೆಡಿಕಲ್ಲು. ಡ್ರಾಪ್ಸ್ ಎಲ್ಲ ಡ್ರಾಪ್ಸ್ ಎಲ್ಲ ತಂದು ಹಾಕ್ಸ್ತಾ ಇದ್ದೀವಿ. ತುಂಬಾ ಜ್ವರ ಇತ್ತಲ್ಲ, ಹಾಗಾಗಿ. ಹಾಸ್ಪಿಟ್ಲಲ್ಲಿ ಡ್ರಾಪ್ಸ್ ಹಾಕಿದ್ದಾರೆ, ಗ್ಲೂಕೋಸು. ತುಂಬಾ ಸುಸ್ತಾಗಿತ್ತಲ್ಲ, ಅದಕ್ಕೆ ಡ್ರಾಪ್ಸ್ನ ಹಾಕ್ತಾಯಿದ್ದಾರೆ. ಏನು ಮಾಡೋದು, ಇವತ್ತಿನ ಜರ್ನಿ ನೋಡುವ. ಆಗ ಇಲ್ಲಿ ರೆಸ್ಟ್ ಮಾಡಬೇಕು. ಸೀದಾ ಬಂತು ಅಂದ್ಬಿಟ್ಟು ಟೆಂಟ್ ಒಳಗಡೆ ರೆಸ್ಟ್ ಮಾಡಬೇಕು. ಇವತ್ತಲ್ಲ ಫುಲ್ ಮಲಗ್ಬಿಡ್ತೀವಿ ಆರಾಮಾಗಿ. ನೋಡುವ ನಾಳೆ.
ಏನಾಗುತ್ತೆ ನಿಮಗೆ ಮಾಡ್ತೀನಿ. ನೋಡ್ತಾ ರೈನ್ ಕೋಟ್ ತಗೊಳ್ಳೋ ಅಂತ ಬಂದ್ವಿ. ಹಂಗೆ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಅಂತ ಈಸಿಯಾಗಿ ರೈನ್ ಕೋಟ್ ಇದನ್ನ ತಗೊಳ್ಳವ ತಗೊಂಡು ಹೋದ ಬೆಸ್ಟು. ನಮಗೆ ಕ್ಯಾರಿ ಮಾಡೋಕ್ಕೆಲ್ಲ ಹಂಗೆ ಒಂದೊಂದು ಎಳ್ನೀರು ಕುಡಿಯುವ ಅಂತ ಬಂದ್ವಿ. ಎಳ್ನೀರು ಕುಡ್ಕೊಂಡು ಹೋಗ್ಬೇಕು ಇವಾಗ. ಮಧ್ಯಾಹ್ನದ ಊಟ ಕಾವೇರಿ ಹೋಟೆಲ್ ಇದೆಯಲ್ಲ ಅಲ್ಲಿ 2 ಊಟ ಪಾರ್ಸಲ್ ತಗೊಂಡಿದ್ದೀವಿ. ಟೆಂಟಲ್ಲಿ ಊಟ ಮಾಡುವ ಅಂತ ನೋಡುವ. ಊಟ ತಗೊಂಡು ಹೋಗುವ. ಸೊ ಇದು ಮೇಗಳ ತೆಗಿತಾ ಇದ್ವಿ. ಸಖತ್ ಹೀಟ್ ಆಗ್ತಿದೆ. ಟೆಂಟ್ ಇವಾಗ ಮಲಗೋಣ ಅಂತ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳುವ ಅಂತ. ನೋಡಿ ಈ ಥರ ಇದೆ ಒಳಗಡೆ ಟೆಂಟು. ಸಖತ್ ಹೀಟ್ ಇದು ಮಾತ್ರ. ಇದು ಅಷ್ಟೇ ಹೀಟೇ, ಎಷ್ಟು ಉತ್ತಮ ಗಾಳಿ ಆಡುತ್ತೆ ಒಳಗಡೆ ಎಲ್ಲ. ಹೆಂಗೆ ಮೇಂಟೈನ್ ಆಗುತ್ತೆ. ಟೆಂಟ್ನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಸೊ ಸಖತ್ ಹೀಟ್, ಸಖತ್ ಬಿಸಿಲು ಅಂತ ಬಿಸಿಲು. ಬೆವರು ಹೆಂಗೆ ಬರ್ತಾಯಿದೆ ಅಂದರೆ ಹೇಳ್ಬಾರ್ದು, ಅಷ್ಟು ಬಿಸಿಲಾಗಿದೆ ಇಲ್ಲಿ. ಅದಕ್ಕೆ ಇಲ್ಲಿ ಗಿಡದ ನೆರಳಿಗೆ ಸಣ್ಣಗಿರುತ್ತೆ ಅಂತ ಇಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಉತ್ತಮ. ಊಟ ಮಾಡ್ಬೇಕು. ಊಟ ಅದನ್ನ ತಂದಿದ್ವಲ್ಲ, ಬನ್ನಿ ಊಟ ಮಾಡು. ಸೊ ಮಧ್ಯಾಹ್ನದ ಊಟ ಹೋಟ್ಲಲ್ಲಿ ಪಾರ್ಸಲ್ ತಂದಿದ್ವಲ್ಲ, ರೊಟ್ಟಿ ಅನ್ನ ಸಾಂಬಾರು. ರೊಟ್ಟಿನ ಚಪಾತಿನ ರೊಟ್ಟಿ. ಇದು ರೊಟ್ಟಿ ಇಷ್ಟು ಕೊಟ್ಟಿದ್ದಾರೆ, 80 ರುಪೀಸು. 2 ಪ್ಲೇಟ್ ತಂದಿದ್ವಿ. 2 ಊಟ ಮಾಡುವಾಗ ಊಟ ಮಾಡಿಬಿಟ್ಟು ಆಮೇಲೆ ನೋಡು. ತಿಂದಾಯಿತು ಅನ್ನ ಸಾಂಬಾರು. ಸೊಪ್ಪೆಲ್ಲ ಸಲಾಡಿಗೆ ಸೊಪ್ಪು ಅದು ಇದು ಏನೇನು ಹಾಕೊಟ್ಬಿಟ್ಟಿದ್ದಾರೆ. ಮೆಂತ್ಯ ಪಾಲಕ್ ಹಾಕಿದ್ದಾರೆ ಸೊಪ್ಪನ್ನ. ಕೊತ್ತಂಬರಿ ಒಂದು ಹಾಕಿಲ್ಲ. ಸಾಂಬಾರು ಉಪ್ಪು ಕಮ್ಮಿ. ಏನು ಮಾಡೋದು. ನಾರ್ತ್ ಇಂಡಿಯನ್ ಸ್ಪೆಷಲ್ ಅಲ್ಲ, ನಾರ್ತ್ ಕರ್ನಾಟಕ ಸ್ಪೆಷಲ್. ಜೋಳದ ರೊಟ್ಟಿ ಅನ್ನ ಸಾಂಬಾರು. ಸೈಕಲಲ್ಲಿ ಸಿಟಿಗೆ ಹೋಗ್ತಾ ಇದ್ದೀನಿ. ಸೊ ಇಲ್ಲೇ ಪೆಟ್ರೋಲ್ ಬಂಕಲ್ಲಿ ಆಲ್ಟ್ ಆಗ್ತೀವಿ ಇವತ್ತು. ಇವಾಗ ಸ್ವಲ್ಪ ಉತ್ತಮ. ನಮ್ಮ ಮಾಮ ಅಷ್ಟೊಂದೇನು ಸ್ಟ್ರೆಸ್ ಇಲ್ಲ. ಊಟ ತರುವಂತ ಹೋಗ್ತಾ ಇದ್ದೀನಿ. ಅಲ್ಲ ಟೈಮ್ 6:40 ಆಗಿದೆ. ಇವಾಗ ಸ್ವಲ್ಪ ಉತ್ತಮ. ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಸ್ಟಾರ್ಟ್ ಮಾಡಬೇಕು ರೈಡ್ನ. ಇವತ್ತು ಹೋಗಿದ್ರೆ ಹತ್ತಿರ ಬಾದಾಮಿ ಹೋಗ್ತಾ ಇದ್ವಿ. ಏನು ಮಾಡೋದು, ಹೆಲ್ತ್ ಇಶ್ಯೂಸು. ಇಲ್ಲಿ ಪರವಾಗಿಲ್ಲ, ನಾಳೆ ಹೋಗುವ. ಈಗ ಊಟ ತಗೊಂಡು ಹೋಗುವ. ಏನಾದರೂ ಊಟ ತಗೊಂಡು ಹೋಗ್ತೀನಿ ರೆಡಿ. ಇಲ್ಲಿ ಟೌನಿಗೆ ಬಂದಿದ್ದೆ ಊಟ ಏನಾದ್ರು ತಗೊಂಡು ಹೋಗುವಂತ. ಅಣ್ಣವ್ರು ಸಿಕ್ಕಿದ್ರು, ಹಣ್ಣೆಲ್ಲ ಕೊಡಿಸಿದ್ದಾರೆ. ಥ್ಯಾಂಕ್ಸ್ ಅಣ್ಣ. ಆಯಿತು, ಹಣ್ಣೆಲ್ಲ ಕೊಡಿಸಿದ್ದಾರೆ. ಇವಾಗ ಹೋಗಬೇಕು. ಥ್ಯಾಂಕ್ಸ್ ಅಣ್ಣ. ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಸೊ ತಿಂಡಿ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ. ತಿಂಡಿ, ಹಣ್ಣು ಯಾರೋ ಒಬ್ರು ಕೊಡಿಸಿದ್ರು ಅಣ್ಣವರು. ಸೊ ಥ್ಯಾಂಕ್ಸ್ ಅಣ್ಣ. ನೋಡ್ತಾ ಇದ್ದಾರೆ ನೀವು ವಿಡಿಯೋನ. ಮತ್ತು ಈಗ ಹೋಗ್ತಾ ಇದ್ದೀನಿ. ಇವತ್ತು ಕೂಡ ಬಂಕಲ್ಲೇ ಸ್ಟೇ ಆಗಿದ್ದೀವಿ. ನಾಳೆ ಟೈನಿಕಷ್ಟು ಹೊರಡ್ತೀವಿ. ಇವತ್ತು ಸ್ವಲ್ಪ ಉತ್ತಮ. ಡ್ರಾಪ್ಸ್ ಎಲ್ಲ ಹಾಕಿದ್ರಲ್ಲ, ಹಾಗಾಗಿ ಸ್ವಲ್ಪ ಉತ್ತಮ. ಇವತ್ತು ಹೋಗಿ ಅಲ್ಲಿ ಸ್ಟೇ ಆಗಿ ಟೆಂಟ್ ಹಂಗೆ ಇದೆ, ಬಿಚ್ಚಿಲ್ಲ ಅದನ್ನು. ಅಲ್ಲೇ ಮಲ್ಕೊಂಡು ಬೆಳಿಗ್ಗೆ ಏನೋ ಹೊರಡೋದೆ. ಮತ್ತು ಅಲ್ಲೋಗಿ ಸಿಗ್ತೀನಿ ತಡೆ ನಿಮಗೆ. ಸೈಕಲ್ ಹೊಡಿತಾ ಇದ್ದೀನಿ. ಸೊ ನೈಟಿಂದು ಊಟ ನಿನ್ನೆ ತಿಂದಿದ್ವಲ್ಲ, ಅದೇ ಉಪ್ಪಿಟ್ಟು, ಅದೇ ಹೊಡೆ. ಒಂದು ದಿನ ತಿಂದ್ಬಿಟ್ಟು ಇವತ್ತು ಮಲ್ಕೊಂತೀವಿ. ಬೆಳಗ್ಗೆ ಟೆನಿಕಷ್ಟು ರೈಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ನೋಡುವ. ಸ್ವಲ್ಪ ಜ್ವರ ಕಡಿಮೆ ಆಗಿದೆ. ಬೆಳಿಗ್ಗೆ ಅಷ್ಟೊತ್ತಿಗೆ ಇನ್ನೂ ಸ್ವಲ್ಪ ಕಡಿಮೆ ಆಗಲಪ್ಪ ಭಗವಂತ ಅಂತ ಕೇಳ್ಕೊಳ್ತೀನಿ. ಸುಸ್ತಾಗೋಗ್ಬಿಟ್ಟಿದ್ದೀನಿ ಇವತ್ತು. ಸಡನ್ನಾಗಿ ಜ್ವರ ಬಂತು. ಹಾಸ್ಪಿಟ್ಲಿಗೆ ಗ್ಲೂಕೋಸ್ ಹಾಕಿದ್ರು ಡಾಕ್ಟ್ರು. ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಡಾಕ್ಟ್ರು ಕೂಡ ಫೀಸು ತೊಗೊಳ್ಳಿಲ್ಲ. ಟ್ರೀಟ್ಮೆಂಟ್ ಮಾಡಿದ್ರು. ಮೆಡಿಸಿನ್ ಮಾತ್ರ ತಗೊಂಡ್ರು. ಬೆಳಗ್ಗೆ ಅಷ್ಟು ಹುಷಾರಾದರೂ ಸಾಕು. ತಿಂದುಬಿಟ್ಟು ಸಿಗ್ತೀನಿ. ಸೊ ನಮ್ಮ 4ನೇ ದಿನ ಈ ಒಂದು ಪೆಟ್ರೋಲ್ ಬಂಕಲ್ಲೇ ಕಂಪ್ಲೀಟಾಗಿ ಮುಗಿದೋಗಿದೆ. ಸೊ ಇವಾಗೆಲ್ಲ ಟೈಮು 11 ಗಂಟೆ 11:15 ಆಗಿದೆ. ಸೊ ಎಡಿಟಿಂಗು ಆಮೇಲೆ ವೀಡಿಯೋ ಅಪ್ಲೋಡಿಂಗ್ ಏನೇನು ಇತ್ತು ಎಲ್ಲ ಮಾಡಿ ಮುಗಿಸಿದ್ದೀನಿ. ಕಣ್ಣೆಲ್ಲ ಉರಿತಾ ಇದ್ದಾವೆ ಆಲ್ರೆಡಿ. ಸೊ ಇದು 24/7 ಓಪನ್ ಇರುತ್ತೆ ಅಂತ ಬಂಕ್ ಇದು. ಹಾಗಾಗಿ ಇನ್ನೂ ಇದ್ದಾರೆ.
ಡೇ 4 ವೀಡಿಯೋ ಕೂಡ ಮುಗಿಸ್ತೀನಿ, ಇಲ್ಲಿಗೆ ಸಾಕು. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಅಂತ ಹೇಳ್ತಾ ಈ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ನಾನು ನಿಮ್ಮ ಮಾರುತಿ ನೇಕಾರ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗುವ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.